Hello, Joseph here. Cable from London? What? Nan brother ಹುಷಾರಿಲ್ವಾ? Okay. I will come back tomorrow morning flight. Okay. ಮೇರಿ, ನಾನು ಅರ್ಜೆಂಟ್ ಆಗಿ ಲಂಡನ್ ಹೋಗ್ಬೇಕಾಗಿದೆಯಮ್ಮ. ಲಂಡನ್ಗ ಯಾಕೆ ಡ್ಯಾಡಿ? ನಿಮ್ ಚಿಕ್ಕಪ್ಪನಿಗೆ ಹುಷಾರಿಲ್ವಂತೆ. ನಾಳೆ ಬೆಳಗಿನ ಫ್ಲೈಟ್ಗೆ ಹೋಗ್ತಾ ಇದ್ದೀನಿ. ಬರೋದೆಷ್ಟು ದಿನ ಆಗುತ್ತೋ ಏನೋ. ಮೇರಿ, ನಿಮ್ಮಮ್ಮನ ಹುಷಾರಾಗಿ ನೋಡ್ಕೊಳಮ್ಮ. ಸರಿ ಡ್ಯಾಡಿ. ಸಮಾಧಾನ ಮಾಡ್ಕೊ ಮೇರಿ, ಅಳಬೇಡ. ನೋಡು, ನೀನ್ ಕಣ್ಣೀರ್ ಹಾಕಿದ್ರೆ ನನ್ನ ಮನಸ್ಸಿಗೆ ಬಹಳ ಕಷ್ಟ ಆಗುತ್ತೆ. ನಿಮ್ ತಂದೆ ಹಾಗಂದ್ರು ಅಂತ ನನಗೇನು ಕೋಪ ಇಲ್ಲ. ಅವ್ರ ಜಾಗದಲ್ಲಿ ಬೇರೆ ಯಾರಿದ್ರು ಹಾಗೆ ಹೇಳ್ತಾ ಇದ್ರು. ಮೇರಿ, ಯಾರು ಏನೇ ಹೇಳಲಿ, ಏನೇ ಮಾಡ್ಲಿ, ನಮ್ಮಿಬ್ಬರನ್ನು ಬೇರೆ ಮಾಡೋದಕ್ಕೆ ಮಾತ್ರ ಸಾಧ್ಯವೇ ಇಲ್ಲ. ನನಗ್ ನಂಬಿಕೆನೇ ಇಲ್ಲ. ನನಗಿದೆ. ಅಂದ್ರೆ ನಾವಿಬ್ರು ಗುಟ್ಟಾಗಿ ನಮ್ ತಂದೆಗೆ ತಿಳಿದೇನೆ ಮದ್ವೆ ಆಗ್ಬೇಕು ಅಂತೀರಾ? ಅದು ಹೇಡಿಗಳು ಮಾಡೋ ಕೆಲಸ, ನಮ್ಮ ಯೋಗ್ಯತೆಗಲ್ಲ. ಮೊದಲು ನಿಮ್ ತಾಯಿ ಹುಷಾರಾಗ್ಬೇಕು, ಆಮೇಲೆ ನಿಮ್ಮ ತಂದೆ ನಮ್ಮ ತಂದೆ ಇಬ್ರು ಒಪ್ಪಿ ನಮ್ಮನ್ನ ಆಶೀರ್ವಾದ ಮಾಡ್ಬೇಕು. ಹೇಗ್ ಸಾಧ್ಯ ಕುಮಾರ್? ಹೇಳ್ತೀನಿ. ಈಗ ನಿಮ್ಮ ಅಂಕಲ್ ಹುಷಾರಿಲ್ಲ ಅಂತ ನಿಮ್ ತಂದೆ ಲಂಡನ್ ಹೋಗಿದಾರಲ್ಲ, ಯಾವಾಗ ಬರ್ತಾರೆ ಗೊತ್ತಿಲ್ಲ. ಸೀರಿಯಸ್ ಅಂತ ಕೇಬಲ್ ಬಂತು, ಹೊರಟೋದ್ರು. ತಕ್ಷಣ ಬರೋ ಚಾನ್ಸ್ ಏನಿಲ್ಲ. ಇಲ್ಲ. ಒಳ್ಳೇದು, ಬಾ ಹೇಳ್ತೀನಿ. ಏನು ಅಂದ್ರೆ ಏನು ಯೋಚನೆ ಮಾಡ್ತಾ ಇದ್ರಲ್ಲ? ನಮ್ಮ ವಂಶಕ್ಕೆ ಏನೋ ಗ್ರಹಚಾರ ಒಕ್ಕರ್ಸ್ಕೊಂಡಿದೆ ಕಣೆ. ನನ್ನ ತಂಗಿ ನೋಡಿದ್ರೆ ಒಬ್ಬ ಕ್ರಿಶ್ಚಿಯನ್ ಕಟ್ಕೊಂಡು ನಮ್ಮಿಂದ ದೂರ ಆದ್ಲು. ಈಗ ನನ್ನ ಮಗ ಅದೇ ಅಪಸ್ವರ ಹಾಡಿ ಹೆತ್ತ ತಂದೆನೇ ದೂರ ಮಾಡ್ಕೊಂಡ. ಅಲ್ಲ ಅಂದ್ರೆ ಅವನು ಓದ್ದೋನು ತಿಳಿದವನು. ನೀವು ಸಮಾಧಾನವಾಗಿ 4 ಬುದ್ಧಿ ಮಾತು ಹೇಳೋದನ್ನು ಬಿಟ್ಟು ಸುಮ್ಮನೆ ಕೂಗಾಡಿ ಕೋಪ ಬರಿಸಿ ಮನೆ ಬಿಟ್ಟು ಹೋಗೋ ಹಾಗೆ ಮಾಡಿ ನೀವು ಕೊರಗ್ತಾ ಇದ್ದೀರಲ್ಲ. ಹೌದು, ನನಗೆ ವಿವೇಕ ಇಲ್ಲ. ಎಸ್, ಹಾ ಹೌದು. ಏನ್ರಿ? ಕುಮಾರ್ಗೆ ಆಕ್ಸಿಡೆಂಟ್ ಆಗಿ ಮಂಗಳೂರು ಆಸ್ಪತ್ರೆಯಲ್ಲಿ ಇದ್ದಾನಂತೆ. ಈಗ ಹೇಗ್ರಿ? ನೋಡಿ ನಡಿ. ಕುಮಾರ್, 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 ಹೇಗಿದೆಯಪ್ಪ? ತುಂಬಾ ಪೆಟ್ಟಾಯ್ತಾ? ನಡೆದದನ್ನೆಲ್ಲ ಮರ್ತು ಬಿಡಪ್ಪ. ಯಾಕಪ್ಪ ಹಾಗು ನೋಡ್ತಾ ಇದ್ದೀ? ಕುಮಾರ್. ಕುಮಾರ್? ಯಾವ ಕುಮಾರ್? ಯಾರು ನೀವು? ಯಾಕಪ್ಪ ಹೀಗೆಲ್ಲ ಮಾತಾಡ್ತೀಯ ಕುಮಾರ್? ಐ ಆಮ್ ನಾಟ್ ಕುಮಾರ್, ಐ ಆಮ್ ಪೀಟರ್ ಫ್ರಮ್ ಪೀಟರ್ಸ್ಬರ್ಗ್. ಅಯ್ಯೋ, ಯಾಕೋ ಹೀಗೆಲ್ಲ ಮಾತಾಡ್ತೀಯ ಕುಮಾರ್? ಮತ್ತೆ ಕುಮಾರ್ ಯಾರು ನೀವು? ಏನಾಗಿದೆ ನಿಮಗೆ? ಸರಸ್ವತಿ, 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 ಇಲ್ಬಾ. ಯಾರಿವರು? ನಂಗೊತ್ತಿಲ್ಲ. ನೀವೀಗ ರೆಸ್ಟ್ ತಗೋಬೇಕು. ಇವನು ಪೀಟರ್ ಅಲ್ಲಮ್ಮ, ನನ್ ಮಗ ಕುಮಾರ್. ನಂಗೆ ಗೊತ್ತಿಲ್ಲಮ್ಮ. ಹೆಸರೇನು ಅಂತ ಕೇಳಿದಕ್ಕೆ ಪೀಟರ್ ಅಂತ ಹೇಳಿದ್ರು. ಕೇಸ್ ಶೀಟ್ ನಲ್ಲೂ ಆ ಹೆಸರೇ ಬರ್ದಿದೆ. ಅದು ತಪ್ಪು ಕಣಮ್ಮ. ಇವನು ನನ್ನ ಮಗ ಕುಮಾರ್ ಕಣಮ್ಮ. ಏನ್ರಿ ನೀವು? ನಿಮ್ಗೇನಾರು ತಲೆಗಿಲ್ಲ ಕೆಟ್ಟಿದ್ಯಾ? ಯಾರಿ ನಿಮ್ ಮಗ? ನಮ್ ಫಾದರ್ ಯಾರು ಗೊತ್ತಾ? ವಾಸ್ಕೋಡಿ ಗಾಮ. ನಮ್ ಅಂಕಲ್ ಬರ್ನಾರ್ಡ್ ಶಾ. ನಮ್ ಬ್ರದರ್ ಅಮೇರಿಗೋ ವೆಸ್ಪುಸಿ. ನಾನು ಯಾರು ಗೊತ್ತಾ? ಪೀಟರ್ ಫ್ರಮ್ ಪೀಟರ್ಸ್ಬರ್ಗ್. ಜಾಸ್ತಿ ಮಾತಾಡುವ, ರೆಸ್ಟ್ ತಗೋಬೇಕು ನಾನು ಇವಾಗ. ಸತ್ಯವಾಗ್ಲೂ ನೀನು ಕುಮಾರಪ್ಪ, ನಾನ್ ನಿನ್ನ ಹೆತ್ತ ತಾಯಿ. ಸರಸ್ವತಿ, ಇದೆ ನರ್ಸಿಂಗ್ ಹೋಮ ಇಲ್ಲ ಮೆಂಟಲ್ ಹಾಸ್ಪಿಟ್ಲಾ? ನೋಡಿಮ್ಮ, ನೀವು ಸ್ವಲ್ಪ ಹೊರಗೆ ಬರ್ತೀರಾ? ನೀವು ಕೂಡ ಬನ್ನಿ. ಬನ್ನಿಮ್ಮ. ಕುಮಾರ್ ಆಕ್ಸಿಡೆಂಟಲ್ ಪೆಟ್ಟಾಗಿ ಹೀಗಾಗಿದೆ. ಇದಕ್ಕೆ ಅಮಿನಿಷಿಯಾ ಅಂತಾರೆ. ಇದು ಬಂದ್ರೆ ರೋಗಿಗೆ ಹಿಂದಿಂದೆಲ್ಲ ಮರ್ತ ಹೋಗ್ಬಿಡುತ್ತೆ. ಹಾಗಾದ್ರೆ ಈಗ ನಮ್ ಕುಮಾರ್ ಗತಿ ಏನು ಡಾಕ್ಟ್ರೆ? ಇದಕ್ಕೆ ರೆಮಿಡಿನೇ ಇಲ್ವಾ ಡಾಕ್ಟ್ರೆ? ಫಿಸಿಕಲ್ ಆಗಿ ಏನು ತೊಂದರೆ ಆಗಿಲ್ಲ, ಬಟ್ ಮೆಂಟಲಿ ಸ್ವಲ್ಪ ಶಾಕ್ ಆಗಿದೆ. ನೀವು ರೋಗಿನ ಮನೆ ಕರ್ಕೊಂಡು ಹೋಗಿ ಅಲ್ಲಿ ವಾತಾವರಣ ನೋಡ್ತಾ ನೋಡ್ತಾ ಕ್ರಮೇಣ ನೆನಪಿಗೆ ಬಂದರೂ ಬರ್ಬೋದು. ಮಿಸ್ಟರ್ ಶಂಕರಯ್ಯ, ಒಂದು ಮಾತ್ರ ಮರ್ತು ಬೇಡಿ,
ನೀವ್ಯಾರು ಅವನ ಮಾತಿಗೆ ಎದುರು ಹೇಳ್ಬೇಡಿ. ಅವನ್ ಪೀಟರ್ ಅಂದ್ರೆ ಹ್ಞೂ ಅನ್ನಿ, ಬೆಂಗಳೂರಿನ ಸ್ಯಾನ್ ಫ್ರಾನ್ಸಿಸ್ಕೋ ಅಂದ್ರು ಸರಿ ನೀ ಇಟ್ಕೋ. ಮನೇಲಿ ಎಲ್ರು ಅವನ ದಾರಿಲೇ ಹೋಗಿ, ಆಮೇಲೆ ನಿಧಾನವಾಗಿ ಅವನೇ ನಿಮ್ ದಾರಿಗೆ ಬರ್ತಾನೆ. ಥ್ಯಾಂಕ್ ಯು ಡಾಕ್ಟರ್. ನಮಸ್ಕಾರ. ಆಯ್ತು ಬರ್ತೀವಿ. ಆಯ್ತು. ಡಾಕ್ಟರ್ ನಿನ್ನ ಮನೆಗೆ ಕರ್ಕೊಂಡು ಹೋಗು ಅಂತ ಹೇಳಿದ್ರು ಕುಮಾರ್. ಓ, ನಾನು ಎಷ್ಟು ಸಲ ಹೇಳಿ, ನಾನು ಕುಮಾರ್ ಅಲ್ಲ, ಪೀಟರ್ ಫ್ರಮ್ ಪೀಟರ್ಸ್ಬರ್ಗ್ ಅಂತ. ಎಸ್ ಎಸ್, ಯು ಆರ್ ಮಿಸ್ಟರ್ ಪೀಟರ್. ಮಿಸ್ಟರ್ ಪೀಟರ್, ಎಸ್. ಬನ್ನಿ ಹೋಗೋಣ. ಎಲ್ಲಿಗೆ? ನಮ್ಮನೆಗೆ. ನಾನ್ಯಾಕೆ ನಿಮ್ಮನೆಗೆ ಬರಬೇಕು? ನಮಗೆ ಮಕ್ಕಳಿಲ್ಲ, ನಿಮ್ಮನ್ನ ದತ್ತು ತಗೊಳ್ಳೋಣ ಅಂತ. ಅಯ್ಯೋ ಪಾಪ, ಸರಸ್ವತಿ ಹ್ಮ್. ಅವ್ರಿಗೊಂದು ಮಗು ಬೇಕಂತೆ, ಯಾವ್ದಾದ್ರು ಅನಾಥಾಶ್ರಮ ಕರ್ಕೊಂಡು ಹೋಗವ್ರನ್ನ. ಕುಮಾರ್, ಪೀಟರ್ ಫ್ರಮ್ ಪೀಟರ್ಸ್ಬರ್ಗ್. ಪೀಟರ್ ನಮ್ ನರ್ಸಿಂಗ್ ಹೋಮ್ ನಲ್ಲಿ ಸೇದಾನಿಂದ ಹೀಗೇ ಮಾತಾಡ್ತಾ ಇದ್ದಾನೆ. ಬಹಳ ಹಠ ಮಾಡ್ತಾನೆ, ಯಾರ ಮಾತು ಕೇಳಲ್ಲ ಅಂತಾನಲ್ಲ. ಮತ್ತ ಅವನ್ನ ಹೇಗೆ ಮನೆಗೆ ಕರ್ಕೊಂಡು ಹೋಗೋದು ಡಾಕ್ಟ್ರೇ? ಒಂದು ಉಪಾಯ. ಏನು ಏನು? ತಡ್ಕೊಳ್ಳಿ ಹೇಳ್ತೀನಿ. ನಮ್ಮ ಆಸ್ಪತ್ರೆಯಲ್ಲಿ ಸರಸ್ವತಿ ಅಂತ ಒಬ್ಳು ನರ್ಸಿದ್ದಾಳೆ. ಅವಳು ಮಾತು ಮಾತ್ರ ಚೆನ್ನಾಗಿ ಕೇಳ್ತಾನೆ. ನೀವ್ ಒಪ್ಕೊಳ್ಳೋ ಹಾಗಿದ್ರೆ ಆ ನರ್ಸನ್ನ ನಿಮ್ ಮಗನ ಜೊತೆಲಿ ನಿಮ್ ಮನೆ ಕಳ್ಸ್ಕೊಡ್ತೀನಿ. ಏನಂತೀರಾ? ಬೈ ಆಲ್ ಮೀನ್ಸ್ ಡಾಕ್ಟರ್, ಅವನು ಹೇಗಾದ್ರೂ ನಮ್ಮ ಮನೆಗೆ ಬಂದ್ಬಿಟ್ರೆ ಸಾಕು ಡಾಕ್ಟ್ರೇ. ವೆರಿ ಗುಡ್, ವೆರಿ ಗುಡ್. ಸರಸ್ವತಿ, ಅಮ್ಮ ಸರಸ್ವತಿ, ನೋಡಮ್ಮ, ಕುಮಾರ್ ಪೇರೆಂಟ್ಸ್ ಬಂದಿದ್ದಾರೆ. ನೀನೀಗ ನಮ್ ಕುಮಾರ್ನ ಹೇಗಾದ್ರೂ ಮಾಡಿ ಇವ್ರ ಜೊತೆಲಿ ಇವ್ರ ಮನೆಗೆ ಕರ್ಕೊಂಡು ಹೋಗ್ಬೇಕು. ಸರ್, ಅವ್ರು ನಿನ್ನೆನೆ ನಮ್ಮ ಮನೆ ಇಲ್ಲಿಲ್ಲ, ಪೀಟರ್ಸ್ಬರ್ಗ್ ನಲ್ಲಿ ಇರೋದು ಅಂದ್ರು. ಅದಕ್ಕೆ ಈಗ ನಿನ್ನ ಉಪಾಯ ಮಾಡ್ಬೇಕಮ್ಮ. ನೋಡು, ಡಾಕ್ಟರು ನಿನ್ನ ಡಿಸ್ಚಾರ್ಜ್ ಮಾಡಿದ್ದಾರೆ ಅಂತ ಮೊದಲು ಅವನಿಗೆ ಹೇಳು. ಆಮೇಲೆ ನಮ್ಮ ಅತ್ತೆ ಮನೆಗೆ ಬಂದು ರೆಸ್ಟ್ ತಗೊಳ್ಳಿ ಅಂತ ಮೆತ್ತಿಗೆ ಹೇಳಿ ಹೇಗಾದ್ರೂ ಮಾಡಿ ಕರ್ಕೊಂಡು ಹೋಗು. ಸರಸ್ವತಿ, ಹೇಗಾದ್ರೂ ಮಾಡಿ ನನ್ನ ಮಗನ ಮನೆಗೆ ಕರ್ಕೊಂಡ್ ಬಮ್ಮ, ನಿನಗ್ ಪುಣ್ಯ ಬರುತ್ತೆ. ಅಮ್ಮ, ನಮ್ಮ ಮನೇಲಿ ನಿನಗೆ ಬೇಸರವಾದಾಗ ನಾವು ನೋಡ್ಕೊಳ್ತೀವಿ. ಒಂದು 4 ದಿನ ನಮ್ಮ ಮನೆ ವಾತಾವರಣಕ್ಕೆ ಹೊಂದ್ಕೊಳ್ಳೋವರೆಗೂ ನೀನು ಇದ್ಬಿಟ್ರೆ ಸಾಕು ತಾಯಿ. ಅವ್ರು ನಿಮ್ ಜೊತೆಲಿ ಬರೋಲ್ಲ ಅಂದ್ರೆ? ದಟ್ಸ್ ಎ ಪಾಯಿಂಟ್, ದಟ್ ಇಸ್ ಎ ಪಾಯಿಂಟ್. ಹಾಗಾದ್ರೆ ಹೀಗೆ ಮಾಡೋಣ, ನಮ್ಮ ಕಾರ್ನ ಇಲ್ಲೇ ಬಿಟ್ಟು ಹೋಗ್ತೀವಿ. ಹೇಗಾದ್ರೂ ಮಾಡಿ ಕರ್ಕೊಂಬಮ್ಮ. ಸರಸ್ವತಿ, ಅವ್ ಇಷ್ಟೊಂದು ಕೇಳ್ಕೊಳ್ಳುವಾಗ ಸಹಾಯ ಮಾಡಮ್ಮ. ಕರ್ಕೊಂಡು ಹೋಗು. ಸರಿ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು. ನಮ್ಮ ಮನೇಲಿ ನಿನ್ಗೋಸ್ಕರ ಕಾಯ್ತಿರ್ತೀವಿ. ಬೇಗ ಬಂದ್ಬಿಡಮ್ಮ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಡಾಕ್ಟರ್. ನೋ, ನೀ ನನಗೆ ಥ್ಯಾಂಕ್ಸ್ ಹೇಳ್ಕೊಡು. ಸ್ನೇಹಿತ ಅಂತಂದ್ಮೇಲೆ ಇಷ್ಟು ಸಣ್ಣ ಸಹಾಯನೂ ಮಾಡದೆ ಹೋದ್ರೆ ಹಾಗೆ. ಬೈ ನೆಕ್ಸ್ಟ್ ಪ್ರೋಗ್ರಾಮ್ ಏನು? ಮೇರಿ ಮದನ್ನ ಕರ್ಕೊಂಡು ಬೆಂಗಳೂರು ಹೋಗ್ತೀನಿ. ಗುಡ್. ಹಾಗಾಗಿ ಫೋನ್ನಲ್ಲಿ ಮೇರಿ ತಾಯಿ ವಿಷಯ ಅಂತ ತಿಳ್ಕೊಂಡು ಮರೀದೆ ನನಗೆ ತಿಳಿಸ್ತಾ ಇರ್ಬೇಕು. ಓಕೆ. ಏನಮ್ಮ ಮೇರಿ, ನಿನ್ನ ಮದುವೆಗೆ ಮರೀದೆ ನಾನು ಕರೀತಿ ತಾನೆ? ಮಿಸ್ಟರ್ ಕುಮಾರ್, ವಿಶ್ ಯು ಹ್ಯಾಪಿ ಜರ್ನಿ, ವಿಶ್ ಯು ಆಲ್ ಸಕ್ಸಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇದೇ ನಮ್ಮ ಮನೆ. ತುಂಬಾ ದೊಡ್ಡದಾಗಿದೆ. ನಮ್ ತಾತ ಕಟ್ಸಿದ್ದು. ಬಾ. ಕುಮಾರ್, ನಂಗ್ ರಂಗೋಲಿ ಹಾಕೋದು ಅಂದ್ರೆ ತುಂಬಾ ಇಷ್ಟ. ಹೇಗೂ ನಿನ್ ಟ್ರೈನಿಂಗ್ ಕೊಟ್ಟಿದ್ದೀನಲ್ಲ, ನಾಳೆಯಿಂದ ನೀನೇ ಇಟ್ರಾಯ್ತು. ರಘು, ಮೊದಲನೇ ಸಲ ಅವಳು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಾ ಇದೀಯಾ, ಬಲಗಾಲ್ ಒಳಗಡೆ ಇಟ್ ಬಾ ಅಂತ ಹೇಳು. ಹೌದಲ್ಲ? ಏನ್ ಕುಮಾರ್, ಯಾಕೆ ನಿಂತ್ಕೊಂಡ್ರಿ? ಜ್ಞಾಪಕ ಬಂತು ನೋಡು. ಹಾಗೂ ಅತ್ತೆ ಮನೆ ಮೊದಲನೇ ಸಲ ನೀನು ಬರ್ತಾ ಇರೋದು, ಬಲಗಾಲ ಮುಂದಿಟ್ಟು ಒಳಗಡೆ ಬರ್ಬೇಕು. ಕೂಗು ನಿಮ್ಮತ್ತೇನ? ನಂಗ್ ಸಂಕೋಚ ಆಗುತ್ತೆ ಕುಮಾರ್. ಯಾಕೆ ಸಂಕೋಚ? ಧೈರ್ಯ ಸಾಹಸೆ ಲಕ್ಷ್ಮಿ ಅಂತ ಕೇಳಿಲ್ಲ. ಕೂ ಜೋರಾಗಿ ಅತ್ತೆ. ಅತ್ತೆ. ಅಯ್ಯೋ, ಏನ್ ಮಧುರವಾಗಿ ಕರೀತೀಯ ಅತ್ತೆ ಅಂತ. ಇನ್ ಸ್ವಲ್ಪ ಜೋರಾಗಿ ಹೋಗಿ, ಸ್ವಲ್ಪ ಜೋರಾಗಿ. ಅತ್ತೆ. ಏನು ಅಂದ್ರೆ ಕುಮಾರ್ ಬಂದ್ಬಿಟ್ಟ. ಬನ್ನಿ ಬನ್ನಿ. ಬಂದ್ಬಿಟ್ಟಿಯಪ್ಪ. ಪ್ರಯಾಣ ಸುಖವಾಗಿತ್ತ? ಕುಮಾರ್, ಈಗ ಹೇಗಿದ್ಯಪ್ಪ? ಸರಸ್ವತಿ, ಇದೇನು ಹುಚ್ಚಾಸ್ಪತ್ರೆನಾ? ಇಲ್ಲಿಗೆ ಯಾಕೆ ಕರ್ಕೊಂಬಂದೆ ನಿನ್ನ? ಹಾಗೆಲ್ಲ ಅನ್ಬಾರ್ದು. ಮತ್ತೆ ಕುಮಾರ್ ಕುಮಾರ್ ಅಂತ ಇದ್ದಾರೆ ಅಮ್ಮ ನನ್ನ. ಅವ್ರಿಗೆ ನಿಮ್ ಹಾಗೆ ಇರೋ ಒಬ್ಬ ಮಗ ಇದ್ದಾನೆ. ಪಾಪ
ನಿಮ್ಮನ್ನೇ ಅವನು ಅಂತ ತಿಳ್ಕೊಂಡು ಕುಮಾರ್ ಅಂದ್ಬಿಟ್ರು ಅಷ್ಟೇ. ಇಸ್ ಇಟ್? ಹೌದೇ ಅಮ್ಮ? ನನ್ನ ಹಾಗೆ ನಿಮ್ಗೊಬ್ಬ ಮಗ ಇದಾನಾ? ಈಗ ನಿಮ್ ಮಗ ಎಲ್ಲಿದ್ದಾನೆ? ಯಾಕೆ ಮಾವ ಹಾಗೆ ನಿಂತ್ಕೊಂಡ್ಬಿಟ್ರಿ? ಗೆಸ್ಟ್ ಬಂದ್ರೆ ಮಾತಾಡ್ಸ್ಬೇಡ್ವಾ? ಹೌದು, ಮಾತಾಡಿಸ್ಬೇಕು. ಮಿಸ್ಟರ್ ಪೀಟರ್. ಎಸ್ ಮಿಸ್ಟರ್ ಶಂಕರಯ್ಯ. ಶಂಕರಯ್ಯ, ಹೌ ಡು ಯು ಡು? ಹಾಯ್. ಕರ್ಕೊಂಡು ಹೋಗಮ್ಮ. ಬನ್ನಿ. ಏನಪ್ಪ ನೀನು ಇನ್ನ ಪೀಠ ಅಂತ ಕರಿತಾ ಇದೆಯಲ್ಲ? ವೇಟ್ ವೇಟ್. ಮಿಸ್ಟರ್ ಪೀಟರ್ ಸರಸ್ವತಿಗೆ ತುಂಬಾ ಬೇಕಾದವರು. ನೀವು ಹೋಗಿ ಹೋಗಿ ಥ್ಯಾಂಕ್ ಯು. ಬನ್ನಿ. ಕರ್ಕೊಂಡು ಹೋಗಮ್ಮ. ಯಾಕಮ್ಮ ಯಾಕೆ ಅಳ್ತಾ ಇದ್ದೀನಿ? ನಾನು ನಿಮ್ಮ ಮನೆ ಬಂದಿದ್ದು ನಿಮ್ಗೆ ಹಿಡಿಸಲಿಲ್ಲ? ಅಯ್ಯೋ ಇಲ್ಲಪ್ಪ, ಹಾಗನ್ಬೇಡ. ನೀನು ಇಲ್ಲೇ ಇರ್ಬೇಕು ಅಂತ ನನ್ನ ಆಸೆ. ಸರಸ್ವತಿ, ನಿಮ್ಮ ಅತ್ತೆ ನಾನು ನೋಡಿದ್ರೆ ನಮ್ಮ ಅಮ್ಮನ ಜ್ಞಾಪಕ ಬರುತ್ತೆ. ಇಷ್ಟೊತ್ನಲ್ಲಿ ನಮ್ಮಮ್ಮ ಕೂಡ ನಾನು ನೆನೆಸ್ಕೊಂಡು ಹೀಗೆ ಕಣ್ಣೀರು ಹಾಕ್ತಾ ಇರಬಹುದು ಅಂತ ಕಾಣಿಸುತ್ತೆ. ಪೀಟರ್ಸ್ ಬರ್ಗ್ ನೀವು ನಡೀರಿ, ಕರ್ಕೊಂಡು ಹೋಗಮ್ಮ. ಬನ್ನಿ. ಥ್ಯಾಂಕ್ ಯು. ಲಾ